ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದೀವಿ ನೋಡ್ರಿ. ಸ್ವಲ್ಪ ಪಿತ್ತಾಗೈತೆ ಏನು ಮಾಡೈತೋ ಇದು ಒಮ್ಮೊಮ್ಮೆ ದಮ್ ಅಂದಾಗ ಅಂತ ಅನಿಸ್ಬಿಡ್ತೈತಿ ನೋಡ್ರಿ. ಅದ್ರಾಗ ಈ ಮಕ್ಳು ಗಲಾಟೆ ಅಂತ ಹೆಚ್ಚಿಗೆ ಆಗಿಬಿಟ್ಟೈತಿ. ಹೊರಗೆ ಮಳೆ ಬಂದು ಎಲ್ಲ ಕಡೆ ನೀರೊಂದು ನಿಂತು ಬಿಟ್ಟಿರ್ತಾವೆ. ಓಡಾಟ ಅದೆಲ್ಲ ಮಾಡ್ತಾರೆ, ಬಿದ್ರ ಮಾಡಿದ್ರೆ ಅಂತೇಳಿ ಹೆದರಿಕೆ ಇರ್ತೈತಿ. ಸ್ವಲ್ಪ ಅವ್ರಿಗೆ ಭಯದು ಅದು ಸ್ವಲ್ಪ ಜೋರಾಗಿ ಮಾಡಿದ್ನಿ ಅಂದ್ರೆ ತೇಕ್ ಬಂದಂಗೆ ಅನ್ಸಕತ್ಬಿಟ್ಟೈತ್ರಿ. ಮೊನ್ನೆ ಭಾಳ ಜನ ಕಮೆಂಟ್ ಮಾಡಿರಿ, ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೋರಿ, ಮೊದಲು ಹೋಗಿ BP ಚೆಕ್ ಮಾಡ್ಕೊಂಬರ್ರಿ ಅಂತೇಳಿ. ಹಂಗೆ ಇತ್ತೀಚೆಗೆ ನಾನು ಎಷ್ಟು ಜನ ಅಬ್ಸರ್ವ್ ಮಾಡತ್ತೀರಿ, ನಮ್ಗೆ ಖುಷಿ ಅಂತ ಅನಿಸ್ತದ. ನೀವು ಮೊದಲಿನ ಥರ ಅನ್ಸಲ್ಲಾಗಿರಿ, ಮುಖದ ಮೇಲೆ ಕಳೆನೇ ಇಲ್ಲ. ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ಕೋರಿ ಸಿಸ್ಟರ್ ಅಂತೇಳಿ ಅಷ್ಟೊಂದು ಪ್ರೀತಿ ಕಾಳಜಿಯಿಂದ ನಮ್ಮನ್ನು ಅಷ್ಟು ಆತ್ಮೀಯತೆಯಿಂದ ನೋಡ್ತಿರುವಂಥ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಐತ್ರಿ, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಐತಿ. ಅದೇ ನನಗೆ ಒಂದು ಟಾನಿಕ್ ಅಂತೇಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬರ್ರಿ ಈಗ ರಾತ್ರಿ ವಿಡಿಯೋನ ಶುರು ಮಾಡ್ಕೊಂಡಿನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಗ ರಾತ್ರಿ ರೂಟಿನ ಶೇರ್ ಮಾಡ್ತೀನಿ. ಸಾರು ಮಾಡಿ ನೋಡ್ರಿ, ತೊಗರಿಬೇಳೆ ಸಾರು. ಸ್ವಲ್ಪ ಹುಂಚಿ ಹುಳಿ ಹಾಕಿ ಮತ್ತು ಒಂದು ಟಮಾಟಿ ಹಾಕಿ ಬೆಲ್ಲ ಕಟ್ಟಿ ಮಾಡೇನ್ರಿ, ಮಸಾಲೆ ಖಾರ ಹಾಕಿ ಸೂಪರಾಗಿ ಆಗೈತೆ ನೋಡ್ರಿ. ಬಿಸಿ ಬಿಸಿ ಸಾರು ಜಸ್ಟ್ ಕುದ್ದಿತ್ತು, ಬಂದ್ ಮಾಡಿದೆ. ಇಲ್ಲಿ ಒಂದು ಬಗುಣಿ ಒಳಗೆ ನೀರು ಹಾಕಿಟ್ಟಿನಿ. ಯಾಕೆ ನೀರು ಹಾಕಿಟ್ಟಿನಿ ಅಂತೇಳಿ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಮಧ್ಯಾಹ್ನದ ಅನ್ನನೇ ಐತ್ರಿ, ಒಂದು ಚಪಾತಿ ಐತಿ. ಸೊ ಈಗ ನಾನು ಅನ್ನ ಮಾಡೋಕೆ ಹೋಗಲ್ರಿ. ಇಲ್ಲಿ ಕುಕ್ಕರ್ ನೋಡ್ರಿ, ಹೊರಗಿಡ್ಬೇಕು, ಮಳೆ ಹತ್ತೈತಿ. ಅದಕ್ಕಂತೇಳಿ ಹಿಂಗೆ ಸೈಡಿಗೆ ಇಲ್ಲೇ ಇಟ್ಕೋತೀನಿ. ಜಾಗ ಒಂದು ಭಾಳ ಹತ್ತೈತಿ ಇಲ್ಲಿ, ಹಾಗಾಗಿ. ಆಮೇಲೆ ಹಾಲು ನೋಡ್ರಿ, ಇವು ಚೂರು ಚಹಾ ಮಾಡ್ಕೊಂಡು ಇಷ್ಟು ಹೋದ ನೋಡ್ರಿ ಹಾಲು. ಮತ್ತು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ. ಇದು ಜಡ್ಡಿ ಒಂಚೂರು ಹರಿದೈತ್ರಿ. ಇದು ಮನೆ ಬರಾಗ ಒಂದು ಹೊಸ ತೊಗೊಂಬಂದಾಳ, ಅದನ್ನ ಗೋಧಿ ಹಿಟ್ಟಿನಾಗ ಇಟ್ಬಿಟ್ಟೇನಿ ರೀ. ಯಾಕಂದ್ರೆ ಮೊದಲು ಒಂದೇ ಜಡ್ಡಿನ ಯೂಸ್ ಮಾಡೋದು, ಮತ್ತು ಅದೆಲ್ಲ ಒಟ್ಟು ಬಂದಿರ್ತೈತಿ ನೋಡ್ರಿ ಗೊಳ್ಳ. ಅದನ್ನೆಲ್ಲ ಏನೈತಿ ತೆಗೆದು ಮತ್ತು ಇದನ್ನ ಸ್ವಲ್ಪ ಜಾಡಿಸಿ ಒಳ್ಳೆ ಬೇರೆ ಹಿಟ್ಟಿಗೂ ಇದ್ದ ಯೂಸ್ ಮಾಡ್ತಿದ್ದೆ. ಈಗ ಅದನ್ನು ತಂದ ಅಂತೇಳಿ ಸೆಪ್ರೇಟಾಗಿ ನಾನು ಗೋಧಿ ಹಿಟ್ಟಿನೊಳಗೆ ಇಟ್ಟಿನಿ ರೀ ಅದನ್ನು ಜಡ್ಡಿ. ಇನ್ನೊಂದು ಸೂಜಿ ಚಾಣೆ ಅಂತ ಐತಿ, ಸಕ್ರೆ ಇದೆಲ್ಲ ಮೈದಾ ಹಿಟ್ಟು ಈ ಥರದ್ದೆಲ್ಲನೂ ಚಾಣಿಸ್ಕೊತೀನಿ. ಸೊ ಇದು ಒಂದು ಸ್ವಲ್ಪ ವೇಸ್ಟ್ ಆಗೈತ್ರಿ. ಇದು ಹೊಸ ಮನೆಗೆ ಹೋಗೋವರೆಗೂ ಇದನ್ನು ಯೂಸ್ ಮಾಡೋಕ್ಕೆ ಬರ್ತಾ. ಜೋಳದ ಹಿಟ್ಟು ಮತ್ತು ಏನಾದರೂ ಚಾಣೆ ಹಿಡಿಯೋಕೆ ಇದನ್ನ ಯೂಸ್ ಮಾಡತ್ತೀನಿ. ಇದೆಲ್ಲ ಅರ್ಧೈತಿ, ಕೈ ಮುಳುಚಿಸ್ದಂಗೆ ಅನ್ನಂಗೆ ಅನಿಸ್ತೈತ್ರಿ. ಇದು ರಾಗಿ ಹಿಟ್ಟು ಭಾಳ ದಿನನೇ ಐತ್ರಿ ಬೀಸ್ಕೊಂಡು ಬಂದ. ರಾಗಿ ಮುದ್ದಿನ ಭಾಳ ಮಾಡ್ತಿದ್ವಿ. ಒಂದೆರಡು ಸರಿ ಸ್ವಲ್ಪ ಗಂಟು ಆಗ್ಬಿಡ್ತು. ಅದಾದ್ಮ್ಯಾಗ ಅದ್ರ ಮ್ಯಾಗ ಮನಸ್ಸೇ ಆಗಲಿಲ್ಲ, ಹಾಗಾಗಿ ಮಾಡೋಕೆ ಹೋಗಿರ್ಲಿಲ್ಲ ನಾನು. ಭಾಳ ದಿನ ಆಯ್ತು ರಾಗಿ ಮುದ್ದಿನ, ಹಿಟ್ಟುನ ಐತಿ. ಸೊ ಮಳೆ ಬರಾಗ ಬಿಸಿ ಬಿಸಿ ಮಾಡಿಕೊಟ್ರೆ ರುಚಿ ಅಂತ ಅನ್ಸುತ್ತಾ. ಸ್ವಲ್ಪ ಐ ತುಂಬ ಉಪ್ಪು ಖಾರ ಹಾಕಿ ಸಾರು ಮಾಡಿ ರಾಗಿ ಮುದ್ದೆ ಮಾಡ್ಬೇಕಂತೇಳಿ ಅನ್ಸಿತ್ತು. ಹಾಗಾಗಿ ರಾಗಿ ಮುದ್ದಿನ ಈಗ ಮಾಡ್ತೀನಿ ರೀ. ಸ್ವಲ್ಪ ಚಾಣಿ ಹಿಡಿತೀನಿ. ಸುಮಾರು ದಿನ ಆಯ್ತು ನೋಡ್ರಿ ಬೀಸ್ಕೊಂಡು ಬಂದು. ಚಾಣಿ ಹಿಡಿದ್ರೆ ಒಳ್ಳೇದಲ್ಲ, ಆ ಒಂದು ಕಾರಣಕ್ಕಾಗಿ. ಮನುಷ್ಯ ಒಂದು ಸಣ್ಣ ಸಣ್ಣದು ಬೋಲ್ ಬರುತ್ತರ ಮಾಡ್ಕೊತೀವಿ ನೋಡ್ರಿ. ಇದು ಗಂಜಿನೇ ಮಾಡ್ಕೋತಾರ, ಬಟ್ ನಮ್ಗೆ ಅದು ಟೈಮ್ ಹೆಂಗೆ ಇದಾಗಲ್ಲ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾಷ್ಟ ಚಹಾ ಆಗ್ಬಿಡ್ತ್ರಿ. ಅದಾದ್ಮೇಲೆ ಮಧ್ಯಾಹ್ನ ಊಟ. ಏಮೋ ಇದು ಸ್ವಲ್ಪ ಗೋಳ ಚಳ್ಕೊಂಬರ್ಬಾ. ಗೋಳ ಭಾಳ ಐತೆ ನೋಡ್ರಿ. ಇದೆಷ್ಟು ಚಾಣಿ ಹಿಡ್ಕೊತೀನಿ, ಎಷ್ಟು ಬೇಕು ಅಷ್ಟು ಇಟ್ಟ ಜಾಡಿಸ್ಕೊಂಬ, ಮತ್ತು ಅಳಗಿಲ್ ಜಾಡಿಸ್ಬೇಡ. ಹಂಗೆ ರೀ ಫ್ರೆಂಡ್ಸ್, ಭಾಳ ಸಪೋರ್ಟ್ ಮಾಡತ್ತೀರಿ. ಬಟ್ ಇನ್ನೂ ಹೆಚ್ಚಿನ ರೀತಿಯಾಗಿ ಬೇಕು. ಯಾಕಂದ್ರೆ ನನಗಿರೋ ಸಬ್ಸ್ಕ್ರೈಬರ್ಸ್ ಲೆಕ್ಕ ನೋಡ್ಕೊಂಡ್ರೆ ಕಡಿಮೆ ಅಂತ ಅನ್ಕೋತೀನಿ. ವಿಡಿಯೋಗಳು ಒಮ್ಮೆ ಹೆಂಗಾಗ್ಬಿಡ್ತಂದ್ರೆ ವಿಡಿಯೋ ಮಾಡಿರ್ತೀನಿ. ಕೆಲವೊಂದು ಈ ಚಾನಲ್ಗೆ ಈ ವಿಡಿಯೋ ಹಾಕ್ಬೇಕು, ಈ ಚಾನಲ್ಗೆ ಈ ವಿಡಿಯೋ ಹಾಕ್ಬೇಕಂತೇಳಿ ತಲೆಯಾಗ ಅನ್ಕೊಂಡೇ ವಿಡಿಯೋಗಳು ಮಾಡಿರ್ತೀನಿ. ಎಡಿಟ್ ಮಾಡಿ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇನು ಇದು ಸ್ವಲ್ಪ ಹರಿದೈತೆ ನೋಡ್ರಿ. ಆ ಕಡೆ ಸ್ವಲ್ಪ
ಇಟ್ಟು ಇದಾಯಿತು. ಹಂಗಾಗಿ ಮತ್ತೆ ರಿಟರ್ನ್ ಚೈನ್ ಇಡ್ತೀನಿ ರೀ. ಸಮಾಧಾನ ಆಗಲ್ಲ ನಮಗೆ. ಒಮ್ಮೆ ಏನಾಗ್ಬಿಡ್ತಂದ್ರೆ ಕನ್ಫ್ಯೂಸ್ ಆಗಿ ಈ ಚಾನಲ್ಗೆ ಹಾಕೋದು ವಿಡಿಯೋ ಆ ಚಾನಲ್ಗೆ, ಆ ಚಾನಲ್ ವಿಡಿಯೋ ಈ ಚಾನಲ್ಗೂ ಒಂದು ಸರಿ ಅನುಭವ ಆಗೈತಿ. ಹಂಗಾಗಿ ಬಟ್ ಯಾವುದಾದ್ರೂ ಒಟ್ಟು ಲಾಗ್ ರೂಟೀನ್ ಅಂತೂ ಶೇರ್ ಅಂತೂ ಮಾಡ್ತೀನಿ. ಅದ್ರಾಗ ಹಾಕಿದ್ರು ನೋಡಿ ಸಪೋರ್ಟ್ ಮಾಡಿರಿ, ಈ ಚಾನಲ್ದಾಗ ಹಾಕಿದ್ರು ನೋಡಿ ಒಟ್ಟಿನಲ್ಲಿ ಸಪೋರ್ಟ್ ಮಾಡಿರಿ. ನಮ್ಮಂಥವ್ರಿಗೆ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು ನೋಡ್ರಿ. ಆ ಕಾರಣಕ್ಕಾಗಿ ಟ್ರೈಪಾಡ್ ಹಾಕಿನ್ರಿ. ಮತ್ತು ವಿಡಿಯೋ ಲೆಂತಿ ಆಗುತ್ತಾ, ಮತ್ತೆ ಸಿಗೋಣ. ಸೌಂಡ್ ಕಡಿಮೆ ಮಾಡ್ರಿ. ಧಾರಣಿ ಹೆಂಗಿತ್ರಿ ಬಂಗಾರದ? ನಿಂಗ ನಂಗೆ ಹೆಂಗೆ ತಿಳ್ಬೇಕು ಹಿಂಗಂದ್ರೆ ನೀವು ಇಂಗ್ಲೀಷ್ದಾಗ ಇರ್ತೈತದ, ಕನ್ನಡದಾಗ ಇರ್ತೈತದ. 60,900 61,000 ಅಂತ ಹೇಳಿರಿ. 60,900 900 ಈ ಬಾಳೆ ಕಡ್ದದಲ್ರಿ 60,000 ಆಗ್ಯದ. 69,000 60,900 ಅಂದ್ರೆ ಮತ್ತೆ 60 ಅಂದ್ರೆ ಎಷ್ಟು? 60. ಮತ್ತೆ 9,000 ಅಂದ್ರೆ ಎಷ್ಟು? ನೀವು 900 ಅಂದ್ರಿ. 9,000 900 ಆಯ್ತು. 70,000 ಕೇಕ್ ಕಮ್ ಅಂದ್ರೆ ನಂಗೆ ತೇತದ. ಹಂಗ ಹಿಂಗ 10, 20, 30, 40, 50, 60 ಹಿಂಗ್ ತೇತದ. ಬೇರೆ ಆಯ್ತು. 9,000 ಅಂದ್ರೆ ನೀವು ನೋಡಿ ಹೇಳ್ತೀವಲ್ಲ ಹಂಗ ನೀವು ಎಕ್ದಮ್ ಹಿಂಗ 10, 20, 30, 40, 50, 60 ಹಿಂಗ 1000 ತನ ಇದ್ರ ಬಿ ನಂಗೆ ತೇತದ. ಇವ್ ನಡ್ಬರ್ಕ್ ಮತ್ತು 9,000 ಫರಕ್ ಅದು. ಫರಕ್ ಅದಲ್ಲ ಮತ್ತೆ ಅದೇ 70,000 9,000 ಅಂದ್ರೆ 1,000 ರೂಪಾಯಿ ಕಮ್ಮ 70,000. ನೀವು 70,000 1,000 ಕಮ್ಮ ಅಂದ್ರೆ ನಂಗೆ ಗೊತ್ತಾಕಿತ್ತು. ಸಿಂಪಲ್ ಆಗಿ ಹೇಳ್ಬಿಡ್ರಲ್ಲ. 70 ನಂಗೆ ಗೊತ್ತಾಗಿಲ್ಲ, ಅದು 70 ನಂಗೆ ಅಂತ ತಿಳಿತದೆ. 70,000 ಅಂದ್ರೆ ತೀತದಲ್ಲ ನಿಮ್ಗೆ. 70,000 1000 ಕಮ್ಮಿ. ಹಿಂಗ್ ಸಿಂಪಲ್ ಆಗಿ ಹೇಳ್ತ ಬರ್ರಿ ನಂಗೆ ತಿಳ್ಕೊಳಂಗ. ಅದು ಗಜ್ಜಿ ಭಾಳ ಮಾಡ್ತೀರಿಪ್ಪ ನೀವು. ಸಾಲಿ ಕಲ್ತಿಲ್ಲ, ಕನ್ನಡ ಎಲ್ಲ ಬರ್ತಾವ, ಸಾಲಿ ಕಲ್ತಿಲ್ಲ. ಸಾಲಿ ಕಲಿಲಾರ್ದರೆ ವ್ಯವಹಾರ ಮಾಡ್ತಾರ್ರಿ, ನಾವು ಕಲ್ತಾರ ವ್ಯವಹಾರ ಮಾಡಲ್ಲ. ಅದೇ ಸಾಲಿ ಕಲ್ತಿಲ್ಲ, ಅದು ಎಲ್ಲ ಬರ್ತದ ಇದು ಬರಂಗಿಲ್ಲ. ನಾನು ನಿಮ್ಗೆ ಏನು ಹೇಳ್ತೀನಿ, ನಂಗೆ ತಿಳಿಯಂಗೆ ಹೇಳ್ತ ಬರ್ರಿ ಅಂದ ನಿಮ್ಗೆ. 70 ಅಂದ್ರೆ ಎಷ್ಟು? 70. ನೀವು ಮರಾಠಿಗೆ ಹೇಳ್ರಿ 70ಕ್ಕೆ ಒಂದು ಕಮ್ಮಲ್ ತೀತು 60 ಅಂದ್ರೆ ಎಷ್ಟು? 75 ಅಂದ್ರೆ 75. ಒಂದು ಇಂಗ್ಲೀಷ್, ಒಂದು ಮರಾಠಿ, ಒಂದು ಕನ್ನಡ ಆತದ್ರಿ ನಂದು. ಇಲ್ಲ ಹಂಗ ದುಕಾನಾಗ ಹೆಂಗ್ ಮಾತಾಡ್ಬೇಕಲ್ಲ, ನಮ್ಗ ತಿಳಿಬೇಕಲ್ಲ ಮತ್ತೆ ಕನ್ನಡ. ಖರೆ ಆಕ್ಚುಲಿ ನಾನ್ ನಿಮ್ಗೆ ತಿಳಿಸಿ ಹೇಳ್ತೀನಿ ಮರಾಠಿದೊಳಗಿನ ಒಂದ್ ಹೊತ್ತಿಗೆ. ನೀವು ಮರಾಠಿ ಬರೋರು ಬಿ ನಂಗೆ ಕನ್ನಡ. ನಂಗೆ ಮರಾಠಿ ಇಲ್ಲ, ನಂಗೆ ಗೊತ್ತು, ಕನ್ನಡ ಹೇಳ. ನಾನು ನಿಮ್ಗೆ ಏನು ಹೇಳ್ತೀನಿ, ಏನಾರ ನಡಬರ್ಕಿಂದ ಏನಾರ ನನಗೆ ಇವಾಗ 68,000 72,000 ಹೇಳೋದಿತ್ತಂದ್ರೆ ನಾ ಯಜಮಾನ್ರಿಗೆ ಹೆಂಗೆ ಪಟಕ್ಕನ ಕ್ಲಿಯರ್ ಒಂದೇ ಮಾತನ್ನ ತಿಳಿಯಂಗೆ ಹೇಳ್ತೀನಿ. ಅಂದ್ರೆ 70,000 ಮ್ಯಾಗ 2,000 ಅಂತಂದ್ರೆ ಅವ್ರು 72,000 ಅಂತ ತಿಳ್ಕೊತಾರ. ಅದೇ ಥರ ನನಗೂ ಯಾವ್ದಾರ ಹಿಂಗೆ ಹೇಳ್ತ ಬರ್ರಿ ಅಂತ ನಾ ಅಂದ್ರೆ ಅವ್ರ ಮೆದುಳು. ಕರ್ನಾಟಕ ಮಂದಿನೂ ಅಂಗಡಿಗೆ ಬರ್ತಾರ, ಮತ್ತು ಅರ್ಧಾಗ ಅವ್ರಿಗೆ ಒಮ್ಮೊಮ್ಮ ಏನ್ ಮಾಡ್ಬೇಕಾಗ್ತದ, ಮರಾಠಿನ ತಿಳಿಯಂಗಿಲ್ಲ ಮತ್ತು ಹಿಂದಿನ ತಿಳಿಯಂಗಿಲ್ಲ, ಕನ್ನಡನಾಗೆ ತಿಳಿತದ. ಮತ್ತು ಅದಕ್ಕೆ 60,900 ಅಂದ್ರೆ ಅವ್ರು 2 ತಲೆ ತೊಗೊಂಡು ಹೋಗಾರ. ಅದನ್ನೇ ಸಿಸ್ಟಮ್ ಬೇಕಾಗ್ಯದ. ಅಂಕಿ ಗೊತ್ತು, 500, 600, 700, 1,000, 1,500 ಹಿಂಗ್ ಗೊತ್ತಾವ. ನಡ್ಬರ್ಕಿಂದ ಗ್ಯಾಪ್ ಇರ್ತದೆ, 5 ರೂಪಾಯಿ 10 ರೂಪಾಯಿ ಅವು ಗೊತ್ತ. ನೀವು ನನಗ ಹುಚ್ಚರತೆ ಯಾಕತ್ರಿ ನಂಗೆ ಗೊತ್ತಾಯ್ತು. ಇಲ್ಲ ಹಂಗಿಲ್ಲ, 5 ರೂಪಾಯಿ 6 ರೂಪಾಯಿ 7 ರೂಪಾಯಿ ಅವು ಗೊತ್ತಂಗಿಲ್ಲ. ಹಿಂಗೆ ಕರೆಕ್ಟ್ ಹೇಳ್ಬೇಕಾತಲ್ಲ ಇಶುಭ ಅವ್ರಿಗೆ. ಹಿಂಗಂತ ನನಗೆ ನಾವೊಂದ್ಸರಿ ಅನ್ಕೋತೀನಿ ರೀ, ಪ್ರ್ಯಾಂಕ್ ವಿಡಿಯೋ ಯಜಮಾನ್ರ ಜೊತೆ ಮಾಡ್ಬೇಕಂತ ನಾ ಅನ್ಕೋತೀನಿ. ಅವರ ನಂಗೆ ದಿನ ಮಾಡ್ತಾರೆ ಏನ್ರಿ. ಇಲ್ಲ ಅದು ಬಿ ಗೊತ್ತಾಗಬೇಕಲ್ಲ ನಂಗೆ ಬಿ. ಕರ್ನಾಟಕ ಮಂದಿ ನೀವು ಅದೇನೋ ಅಂತಾರಲ್ಲ, ನಿಂತ ಗಿಡ ಅಳಗಾಡ್ಸ್ಬಿಡ್ತಾರ ಅಂತಾರಲ್ರಿ, ಅಂತ ಕ್ಯಾಟಗರಿ ಸೇರಿರಿ ನೀವು. ಮಾರ್ಕೊಂಬರ್ತಾರಂತ ನಮ್ಮ ಕಡೆಗೆ ಒಂದು ಮಾತು ಹೇಳ್ತಾರೆ ಗೊತ್ತೇನು, ಯಾರಾದರೂ ನಮ್ಗೆ ಗೊತ್ತಿಲ್ಲ, ನಮ್ಮ ಶಾಣ್ಯರಿಲ್ಲ ಅಂತಾರಲ್ಲ, ಅದಕ್ಕೆ ಮುಂದಿನವ್ರು ಏನು ಉತ್ತರ ಕೊಡ್ತಾರೆ ಗೊತ್ತೇನ್ರಿ, ನೀ ಶಾಣೆ ಇಲ್ಲ ಬಿಟ್ರೆ ಮಾರ್ಕೊಂಬರ್ತಿ ಅಂತಾರಲ್ಲ, ಹಂಗೆ ಆ ಕ್ಯಾಟಗರಿಗೆ ಸೇರಿದಂಥ ಜಯಮಾನ ನಿಮ್ಮದು. ಎಲ್ಲೊಮ್ಮೆ ಕಸ್ಟಮರ್ ಬಿ ನಗ್ತಾವ್ರಲ್ಲ ಕನ್ನಡ ಮಾತಾಡೋಣ.
ನಂದು ಏನು ತಪ್ಪಿರ್ತಾರ ಅಂತ ಕೇಳೋಣ ಅವ್ರು ಹಿಂಗೆ ಹೇಳ್ತಾರೆ ನಂಗೆ ಅದ್ರ ಸಲಕ್ಕ ಕೇಳಬೇಕಲ್ಲ 18 ರೂಪಾಯಿ ನಿಮ್ಮ ಮಾಲಕರಿಗೆ ಬರಲ್ಲ? ಬರಂಗಿಲ್ಲ ಅವ ಇಂಗ್ಲೀಷ್ನಾಗ ಹೇಳ್ತಾನೆ, ಅವನಿಗೆ ಬರಂಗಿಲ್ಲ. ಇನ್ನು ಕನ್ನಡ ಫಾಸ್ಟ್ ನಾನೇ ಮಾತಾಡ್ತೀನಿ. ಮತ್ತು ಕನ್ನಡ ಹೆಂಡತಿ ಮಾಡ್ಕೊಂಡಿರಲ್ಲ ಅದು ಸಲಕ್ಕ ಅವನಿಗೆ ರೂಪಾಯಿ 2 ರೂಪಾಯಿ ನಾನೇ ಹೇಳ್ತೀನಿ. ನಾ ಹೆಂಗಿರ್ತದೆ ನಮ್ಮ ಕನ್ನಡದಾಗ ಅವರು ಇವರು ಅಂತೇವೆ ನಾವು. ನಮ್ಮ ಕಡೆ ಭಾಳ ಚಲೋ ಮಾತಾಡ್ತೇವೆ. ನಿಮ್ಮದೇ ಭಾಷೆ ಬರೋಬರಿ ಇಲ್ಲ ನೋಡ್ರಿ. ಹೌದಿಲ್ಲ ನೋಡ್ರಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕದ ಹೆಣ್ಣು ಯಾಕೆ ಮದುವೆ ಮಾಡ್ಕೋಬೇಕು ಅನ್ಸಿತು ಅಂತೇಳಿ ಒಂದು ಲಾಕ್ದಾಗ ಯಜಮಾನ್ರಿಗೆ ಸ್ವಲ್ಪ ಏನಾದರೂ ಪುಷಿ ಹೊಡೆದು ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ ಅಂತ, ಯಾವಾಗ ಆಗುತ್ತೋ ಅದೃಷ್ಟ ಕೂಡಿ ಬರ್ತೋ ಗೊತ್ತಿಲ್ಲ. ಅವ್ರ ಮೈಂಡ್ ಸೆಟ್ ನೋಡ್ಕೊಂಡು ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಇತ್ತೀಚೆಗೆ ಗೊತ್ತಾಗತ್ತದ್ರಿ, ಇಲ್ಲ ನನ್ನ ಹೆಂಡ್ತಿನೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡತ್ತಾಳ, ಇದರಿಂದ ಕಷ್ಟಪಡತ್ತಾಳ, ಆಕಿನೂ ಒಬ್ಬೇಕಾಗ್ಯಾಳ ಅಂತೇಳಿ ತಿಳ್ಕೊಳಕತ್ತಾರ. ಬಟ್ ಅದನ್ನು ಓಪನ್ ಅಪ್ ಆಗೋಕೆ ಸ್ವಲ್ಪ ಟೈಮ್ ತೊಗೋತಾರ. ಅದು ಈಗ 4 ವರ್ಷ ಅಂತೂ ಆಗಕ್ಕೆ ಬಂತ್ರಿ ಓಪನ್ ಅಪ್ ಆಗೋಕೆ. ಇನ್ನು ಅದು ಕಾರ್ಯರೂಪಕ್ಕೆ ಬರೋಕೆ ಇನ್ನೂ ಎಷ್ಟು ವರ್ಷಗಳು ಹೋಗ್ತಾವೋ ನನಗೆ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಸಿಲ್ವರ್ ಬಟನ್ ಅವಾರ್ಡ್ ತೊಗೊಂಡಿನಿ ರೀ. ಮೋಸ್ಟ್ಲಿ ಈಗ ಗೋಲ್ಡನ್ ಬಟನ್ ತೊಗೊಳೋವರೆಗೂ ವೇಟ್ ಮಾಡಬೇಕಾಗುತ್ತೋ ಗೊತ್ತಿಲ್ಲ. ಆದಷ್ಟು ಲಗುಟ ಆ ಸಿಚುವೇಶನ್ ಒಂದು ವಿಡಿಯೋ ನಿಮ್ಗೆ ಹಾಕ್ಬೇಕನ್ನೋದು ನನ್ನ ಅಭಿಪ್ರಾಯ. ಖುಷಿನೂ ಕೂಡ ಐತಿ. ನೋಡಮಂತ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ ನೋಡ್ರಿ. ನನಗೆ ಅವ್ರು ದಿನ ಏನಾದರೂ ಒಂದು ವಿಷಯಕ್ಕೆ ಹೆಂಗೆ ಮಾಡ್ತಾರಂದ್ರೆ ನನ್ಗೆ ಹುಚ್ಚಿ ಮಾಡಿ ಕುಂದ್ರಿಸ್ಬಿಡ್ತಾರೆ. ಅವ್ರು ಆ ಪರಿ ಗೊತ್ತಿಲ್ಲದೆ ಇರೋ ಥರ ಏನಿಲ್ಲರಿ. ಯಜಮಾನ್ರು ಪಕ್ಕ ಅದಾರ ಅವರು. ಯಾಕಂದ್ರೆ ಎಲ್ಲ ಬ್ಯಾಂಕಿಂದ ಡೀಟೇಲ್ಸ್ ಎಲ್ಲ ವ್ಯವಹಾರ ಎಲ್ಲ ಇವರೇ ಮಾಡ್ತಾರೆ. ಹಾಗಾಗಿ ಎಲ್ಲ ಪಕ್ಕ ಅದಾರ ಅವರು, ಹುಚ್ಚರೇನಿಲ್ಲ. ಮತ್ತು ನಮ್ಮನ್ನು ಹುಚ್ಚರು ಮಾಡ್ತಾರೆ ಅವರು. ಹೌದಿಲ್ರಿಪ್ಪ? ಮಹಾರಾಷ್ಟ್ರ ಮಂದಿ ಭಾಳ ಬೇರಿಕಿ. ಮತ್ತು ಹಂಗಂದ್ರೆ ಇಲ್ಲಿ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಎಲ್ಲರೂ ಮತ್ತು ಏನಾರ ನಮಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಬಟ್ ಮನ್ಯಾಗಂದ್ರೆ ಇವು ಒಂದು ಮನ್ಯಾಗ 4 ಮಂದಿ ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಯಾರ ಇರಲ್ಲಕ್ಕ. ಸೊ ಬೀಗರ್ ಅಂತಂದ್ರೆ ಇವ ನಮ್ಮ ಮನೆಯಾಗ ನೋಡಿ 4 ಮಂದಿ ಹೆಣ್ಮಕ್ಳು ಇದ್ದೀವಿ. ಅಕ್ಕ ನೆರಬೆನ್ಸಿಗೆ ಕೊಟ್ಟಾರ, ನಾನು ಸೊಲ್ಲಾಪುರಕ್ಕೆ ಕೊಟ್ಟಾರ, ಮತ್ತು ತೆಂಗಿನ ನಾಗೂರಿಗೆ ಕೊಟ್ಟಾರ, ಇನ್ನು ಬೇಕು ತೆಂಗಿನ ಕೊಳೂರಿಗೆ ಕೊಟ್ಟಾರ. ಸೊ ತಂಗಿಯರು ಕೊಳೂರಾಗ ಹೆಚ್ಚಿರಲ್ಲ, ಗೋವಾದಾಗಿರ್ತಾರೆ. ಹಂಗೆ ಅಂತೇಳಿ ಗೋವಾದ ಬೀಗರು, ಸೊಲ್ಲಾಪುರ ಬೀಗರು, ಬಾಗೇವಾಡಿ ಬೀಗರು, ಮತ್ತು ನೆರಬೆಂಚಿ ಬೀಗರು, ಹಿಂಗೆ ಮನ್ಯಾಗ ಈ ಥರ ಹುಡುಗಾಟಕ್ಕೆ ಅಂತಿರ್ತಾರೆ. ಅದಕ್ಕಂತೇಳಿ ಮತ್ತೇನೋ ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಈಗ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಕೊಂಬರ್ರಿ. ಅಲ್ಲಿ ಕುಂದ್ರ ఇక్కడ తోర్సు చోటు ఇక్కడ తోర్సిల్లు సబ్బాసికి పల్లి తోర్సు చూడుకొని తోర్సు. ಇದು ನೋಡ್ರಿ ಸದ್ಯಕ್ಕೆ ಸ್ನೇಹನ ಶಾಲೆಯೊಳಗೆ ಆ್ಯಕ್ಟಿವಿಟೀಸ್ ಮಾಡೋಕೆ ಹಚ್ಚಿದ್ರು. ಅದ್ರೊಳಗೆ ಸ್ನೇಹ ನೋಡ್ರಿ, ನಾವು ಹಗ್ಗದ ಆಟ ಅಂತ ಹೇಳ್ತೀವಿ, ಇದ್ರೊಳಗೆ ಸ್ನೇಹನೇ ಫಸ್ಟ್ ಬಂದಿದ್ದಾಳೆ ನೋಡ್ರಿ. ಎಷ್ಟು ನೀಟಾಗಿ ಮತ್ತು ಪದ್ಧಸಿರಿ ಆಟ ಆಡಿದಾಳೆ ನೋಡ್ರಿ ಈಕಿ.
ಈಗಂತೂ ಭಯ ಆಗಕತ್ಬಿಟ್ಟೈತಿ ರಾಗಿ ಮುದ್ದೆ ಮಾಡಕ್ಕೆ. 2 ಸರಿ ಸ್ವಲ್ಪ ಗಂಟೆ ಆಗ್ಯಾವಲ್ಲ ಅದಕ್ಕಂತೇಳಿ ಇದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಸದ್ಯಕ್ಕೆ. ಅದು ಉಪ್ಪು ಕರಗಲಿ. अडीच लावलं तू जर दाबली ना मला तर चालतंय मग काय होत नाही. नंतर हा 2 जर जेवली तरी बी काय होत नाही असं नाही. ए आवाज कमी याला बंद मारली मोबाईल. आवाज बंद ಹಾಗೆ ನೋಡ್ರಿ ಮಾಡ್ತಾ ಮಾಡ್ತಾ ಚಲೋನೇ ಬಂತ್ರಿ ಫ್ರೆಂಡ್ಸ. ಕೆಲವು ಸಂದರ್ಭದೊಳಗೆ ಈ ಥರ ಒಮ್ಮೆ 2 ಸರಿ ಕೈ ಕೊಟ್ಟಿರ್ತದೆ ನೋಡ್ರಿ ಯಾವುದಾದ್ರೂ ಅಡುಗೆಗಳು. ಮತ್ತೆ ಮಾಡೋಕ್ಕೆ ಯಪ್ಪ ಅನ್ನಂಗಂತ ಅನಿಸ್ಬಿಡ್ತೈತೆ ನೋಡ್ರಿ. ಬಟ್ ಪರವಾಗಿಲ್ಲ, ಮೆತ್ತಗಂದ್ರೆ ಮೆತ್ತಗಾಗಿದ್ರಿ. ಮತ್ತು ಕ್ಲಿಪ್ಪಿಂಗ್ಸನ್ನು ಮಿಸ್ ಮಾಡೋದು ನೋಡ್ರಿ. ನಿಮಗೂ ಒಂದೊಂದು ಟೈಮ್ದೊಳಗೆ ಅನಿಸಿರ್ತೈತೆ ಹೆಣ್ಮಕ್ಳಿಗೆ. ಏನೋ ಒಂದು ಸರಿ ಮಾಡಿದಾಗ ಅದು ಫೇಲ್ ಆಗಿತ್ತಪ್ಪ ಅಡುಗೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಯಪ್ಪ ಅನ್ನಂಗೆ ಅಂತ ಅನಿಸ್ಬಿಡ್ತೈತೆ. ಅದ್ರ ನೈಟ್ ಟೈಮ್ ಒಂದು ಐತೆ ನೋಡ್ರಿ. ಮತ್ತು ಸೆಕೆಂಡ್ ಆಪ್ಷನ ಮತ್ತು ಟೈಮೂ ಕೂಡ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹೆದರ್ಕೊಂಡೇ ಮಾಡಿದೆ ನೋಡ್ರಿ ಇದನ್ನು. ಅಲ್ಲ ಮಸ್ತ್ ಆಗೈತೆ ರೀ. ಭಯ ಆಗೋಗ್ಬಿಟ್ಟಿತ್ತು ನನಗಂತ್ರೂ, ಎಲ್ಲಿ ಗಂಟಾಗುತ್ತಾನ ಅಂತೇಳಿ. ನೋಡ್ರಿ ಗಂಟಾಗಿಲ್ಲ, ಏನಾಗಿಲ್ಲ. ಆರಾಮ್ಸೆ ಚಂದ ಮಸ್ತ್ ಬೆಂದೈತೆ ನೋಡ್ರಿ ರಾಗಿ ಮುದ್ದೆ. ಈ ಥರ ಆದ್ರೆ ಏನು ಅನ್ಸಲ್ರಿಪ್ಪ. ಇಡ್ಲಿಕ್ಕಂದ್ರೆ ಚಿಂತೆದಂಗೆ ಆಕಿತ್ರಿ. ಇಲ್ಲಿ ಬಯಸ್ಕೊತೀನೇನೋ ನಂಗಾಗೈತಿ. ಅನ್ನನೂ ಹೆಚ್ಚಿಗೆ ಇದ್ದಿದ್ದಿಲ್ಲ ರೀ, ಇಷ್ಟೇ ಇತ್ತು. ಲಾಸ್ಟ್ ಮೂಮೆಂಟ್ನಾಗ ಮತ್ತೆ ಬೇರೆ ಏನು ಮಾಡ್ಬೇಕಪ್ಪ ನಂಗೆ ಹಾಕಿತ್ರಿ. ಇದು ಮುದ್ದೆ ಗಂಟಾದ್ರೆ ಬಯಸ್ಕೊಂಡ್ಬಿಡ್ತಿದ್ದೆ ಯಜಮಾನ್ರ ಕಡೆಯಿಂದ. ಬರ್ರಿ. ಸೊ ಈಗ ನೋಡ್ರಿ ಎಷ್ಟು ಚಲೋ ಮೆತ್ತಗಾಗೈತಿ. ಒಮ್ಮೊಮ್ಮೆ ಏನು ನಾವೇ ಮಾಡ್ತೀವಿ ಅಂದ್ರೂ ಅದ ಅಳತಿ ಇಟ್ಟ ಮಾಡ್ತೀವಿ ಅಂದ್ರೂ ಯಾಕೋ ಸ್ವಲ್ಪ ಇದಾಗುತ್ತೆ ರೀ. ಬಟ್ ಮಾಡ್ತೀವಿ ಅಂದ್ರೆ ನಾವಾಗ ಗ್ರೇಟ್ ಅನ್ಕೋಬೇಕ್ರಿ ಸರ್. ಸೊ ಫ್ರೆಂಡ್ಸ್, ಯಾಕಪ್ಪ ಅಂತಂದ್ರೆ ನಮ್ಮ ಕಡೆ ಈ ಥರ ಮಾಡೋದು ಭಾಳ ಕಡಿಮೆ ರೀ. ಇನ್ನೂ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಂದ್ರೆ ಹೇಳ್ರಿ ನಂಬರ್ ಮಾಡ್ಕೊಡ್ತೀವಿ. ಬಟ್ ಇದು ರೂಢಿ ಇಲ್ಲ, ಇಲ್ಲೇ ಬಂದಾಗ ಕಲ್ತಿರುವಂಥದ್ದು. ಅದು ಯಜಮಾನ್ರು ಮಾಡಿಕೊಡು ನನಗೆ ಇಷ್ಟ ಅಂದಿದ್ದಕ್ಕೆ. ಇಡ್ರಿ ತೋರಿ, ಯಾರ ತಗೋರಿ ಪಟ್ಟಕ್ಕೆ ಹಿಡಿ. ಸಾಂಬಾರು ತೋರಿ. ಪಿಲ್ಲು ಆವಾಜ್ ಕಮ್ಮಿ ಮಾಡಪ್ಪಜ್ಜಿ. ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಬಿಸಿ ಬೇಳೆ ಸಾರು ಮಸ್ತಾಗತ್ತದ ನೋಡ್ರಿ ಕಾಂಬಿನೇಷನ್. ತೋರಿ ಎಲ್ಲರಿಗೂ ಮುದ್ದೆ ಮಾಡ್ಕೊಡ್ತೀನಿ ರೀ. ವ್ಯವಸ್ಥೆ ತೆಗೆದಲ್ರಿ ಬರಪ್ಪ. ಎಲ್ಲಿ ಮುದ್ದೆ ಆಗುತ್ತೆ ಗಂಟಾಗುತ್ತೆ ಅಂತ ಹೆದರಿ ಬಿಟ್ಟಿದ್ದೀನಿ ರೀ. ಬರ್ರಿ ಮಸ್ತಾಗಿ ಮುದ್ದೆ ಸಾರು ಊಟ ಮಾಡಮಂತ. ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ. ಮತ್ತು ಬೇರೆ ಏನು ಶೇರ್ ಮಾಡ್ಕೊಳೋದಕ್ಕೆ ಆಗಿಲ್ಲ. ತೀರಾ ರೆಸಿಪಿ ಡೀಟೇಲ್ ಆಗಿ ಮೊದಲಿನ ಥರ ಆ್ಯಕ್ಟಿವ್ ಆಗಿ ಮಾಡಲಾಗೀನಿ. ಯಾಕಂದ್ರೆ ಸ್ವಲ್ಪ ಗೊತ್ತಿರ್ಬೇಕು ರೀ ನಿಮ್ಗೆ, ಮನೆ ಕೆಲಸ ಓಡಾಟ ನಡೆದೈತಿ. ಆ ಕಾರಣಕ್ಕಾಗಿ ಹಾಗಾಗಿ ಅಲ್ಲಿ ಹೋದ್ಮ್ಯಾಗ ಒಂದು ರೂಟೀನ್ ಅಂತೇಳಿ ಕುಂತ ಮ್ಯಾಗ ಅವಾಗ ನಾನು ಮತ್ತು ಹೊಸ ರೆಸಿಪಿಗಳ್ನ ಆರಾಮ್ಸಿರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆಷ್ಟು ಗೊತ್ತಿರುವಂಥದ್ದು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ವಿಡಿಯೋ ಮಾಡಿ ಹಾಕೀನಿ. ಆದ್ರೂ ಎಲ್ಲನೂ ಕಲ್ತು ಬಂದಿರಂಗಿಲ್ಲ. ನಾನು ಕೆಲವೊಂದಷ್ಟನ್ನು ತಿಳ್ಕೊಂಡು ಕಲಿತ್ಕೊಂಡು ಟ್ರೈ ಮಾಡಿ ಅದು ಸಕ್ಸಸ್ ಅಂತ ಅನಿಸಿದ ಮ್ಯಾಗ ಮಸ್ತ್ ಬರುತ್ತೆ ಅಂದ್ಕೊಂಡ್ಮ್ಯಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಈಗೆಲ್ಲ ಓಡಾಟಗಳು ಇದ್ದಾವೆ, ಅದನ್ನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೊಂದು ಮೆಮೊರಿ ಉಳ್ಕೊಂತೈತಿ. ನಮ್ಮ ಮನೆ ಓಪ್ನಿಂಗ್ ಟೈಮ್ದಾಗ ನಮ್ದು ಇಷ್ಟೆಲ್ಲ ಓಡಾಟಗಳು ನಡೆದಿದ್ವು ಅಂತೇಳಿ. ಹಾಗಾಗಿ ಮತ್ತೇನಿಲ್ಲ ನೋಡ್ರಿ, ಈ ವಿಡಿಯೋದೊಳಗೆ ಇಷ್ಟೇ. ಇಷ್ಟೊತ್ತನ ಯಾರು ವಿಡಿಯೋ ನೋಡಿರಿ ಏನಾದರೂ ಒಂದು ನಿಮ್ಗೆ ಮನಸ್ಸಿಗೆ ಮುಟ್ಟಿರ್ತೈತಿ. ಆ ಕಾರಣಕ್ಕಾಗಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.